ವೀಕ್ಷಕರೇ, ಇದು KIADB ಒಂದು ಹಣಕಾಸು ಮುಖ್ಯಸ್ಥರ ಎಡವಟ್ಟಿನ ಸ್ಟೋರಿ ಅಂತ ಹೇಳಲಾಗ್ತಾ ಇದೆ. ನೋಡಿ, KIADB ಒಂದು ಹಣಕಾಸು ವಿಭಾಗಕ್ಕೆ ಈಗ ಇನ್ನಷ್ಟು ನಿರ್ಲಕ್ಷ್ಯ ಯಾಕೆ, ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಲ್ಲಿ ಅಷ್ಟೊಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಒಂದು ಅಧಿಕಾರಿಗಳು? KIADB ಹಣಕಾಸು ಮುಖ್ಯಸ್ಥರ ಒಂದು ಎಡವಟ್ಟಿನ ಸ್ಟೋರಿ. ಏನೋ ಎಡವಟ್ಟು ಮಾಡಿಕೊಂಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಹಣಕಾಸು ವಿಭಾಗಕ್ಕೆ. ಇಷ್ಟೊಂದು ಯಾಕೆ ನಿರ್ಲಕ್ಷ್ಯ? ಯಾವುದೋ ಕೋಟಿ ಕೋಟಿ ದುಡ್ಡು ಮತ್ಯಾರಿಗೋ ಬಿಡುಗಡೆ ಮಾಡಿಬಿಟ್ಟಿದ್ದಾರಂತೆ. ದೇವನಹಳ್ಳಿ ರೈತರ ಭೂ ಪರಿಹಾರ ಏನಿದೆ ದುಡ್ಡು ರಾಮನಗರ ಒಂದು ರೈತರಿಗೆ ಹೋಗ್ಬಿಟ್ಟಿದೆ. ದೇವನಹಳ್ಳಿದು ರಾಮನಗರಕ್ಕೆ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿ ಈಗ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದೆ. ಅಥವಾ ಉದ್ದೇಶಪೂರ್ವಕವಾಗಿಯೇ 25 ಕೋಟಿ ಹಣವನ್ನು ರಿಲೀಸ್ ಮಾಡಿದೆಯಾ? ದೇವನಹಳ್ಳಿ ರೈತರಿಗೆ ಮೀಸಲಾಗಿದ್ದ 25 ಕೋಟಿ ಹಣವನ್ನು ರಾಮನಗರದ ರೈತರಿಗೆ ಬಿಡುಗಡೆ ಮಾಡಿದೆ. ಹಲವು ತಿಂಗಳುಗಳ ಒಂದು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂಥವ್ರು ಯಾರು? ದೇವನಹಳ್ಳಿಯ ರೈತರು. ಆದರೆ ಅದು ಅವರಿಗೆ ಹೋಗಿಲ್ಲ. ರಾಮನಗರದಲ್ಲಿ ಭೂಸ್ವಾಧೀನ ವಿಚಾರ ಕಗ್ಗಂಟೇನಿದೆ ಅದು. ಆದರೂ ಕೂಡ ಈಗ 25 ಕೋಟಿ ರಾಮನಗರದ ಒಂದು ರೈತರಿಗೆ ಹಣ ಬಿಡುಗಡೆಯಾಗಿದೆ. 25 ಕೋಟಿ ಕಣ್ತಪ್ಪಿ ಆಯಿತು ಅಂತ ವಾಪಸ್ ಬರುತ್ತಾ? KIADB CEO ಅವರೇ ಇವುದ ಒಂದು ನಿರ್ಲಕ್ಷ್ಯ ಏನಿದೆ, ತೋರಿದ ಒಂದು ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಬೇಕು. ಯಾರದ್ದು ದುಡ್ಡನ್ನು ಮತ್ತಾರಿಗೂ ಹಾಕಿ ಬಿಡುಗಡೆ ಮಾಡಿಬಿಟ್ಟಿದ್ರೆ ಅಂದರೆ ಏನರ್ಥ? ಅದು ಕಮಿಷನ್ ಪಡೆದು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹಣಕಾಸು ವಿಭಾಗದ ಆಫೀಸರ್ಗಳು ಎನ್ನುವಂತಹ ಪ್ರಶ್ನೆ. ಇದು KIADB ಹಣಕಾಸು ಮುಖ್ಯಸ್ಥರ ಎಡವಟ್ಟಿನಿಂದ ಆದಂತಹ ಒಂದು ಕೆಲಸ. ಅಲ್ಲಿರುವಂತಹ ಒಂದು ಸಿಬ್ಬಂದಿಗಳ ಒಂದು ಎಡವಟ್ಟು. ರೈತರು ಕಾದ್ಕೊಂಡು ಕೂತಿರ್ತಾರೆ, ನಮ್ಮ ದುಡ್ಡು ನಮಗೆ ಬರುತ್ತೆ ಇಂದಲ್ಲ ನಾಳೆ ಅಂತ ಹೇಳಿ. ಆದರೆ ಕಾದಂಥ ರೈತರೇ ಬೇರೆ, ದುಡ್ಡು ಹೋದಂತಹ ಒಂದು ಖಾತೆಗಳೇ ಬೇರೆ. ರೈತರೇ ಬೇರೆ ಆಗಿದ್ದಾರೆ. ದೇವನಹಳ್ಳಿ ರೈತರು ಎಲ್ಲಿ, ರಾಮನಗರ ರೈತರು ಎಲ್ಲಿ? ಕೇಳಿದ್ದವರು ಕೊಟ್ಟಿದ್ದವರಿಗೆ, ಕೇಳದೇನೆ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಏನಾದರೂ ಗೋಲುಮಾಲು ಇದೆಯಾ? ಈ ರೀತಿಯಾದಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ದೇವನಹಳ್ಳಿಯ ರೈತರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ, ಬೈಕೋತಾ ಇದ್ದಾರೆ ಅಧಿಕಾರಿಗಳು. ಯಾರಪ್ಪ ಈ ರೀತಿಯಾಗಿ ಮಾಡಿದ್ದು? ಕೋಟಿ ಕೋಟಿ ಹಣ ಬಿಡುಗಡೆಯನ್ನು ಮಾಡಿದೆ. ಇದು ಮಿಸ್ಟೇಕ್ ಆಗಿರೋದಾ ಅಥವಾ ಉದ್ದೇಶಪೂರ್ವಕವಾಗಿ ಆಗಿರೋದಾ ಗೊತ್ತಾಗ್ತಿಲ್ಲ. 25 ಕೋಟಿಯ ಒಂದು ಹಣವನ್ನು ರಿಲೀಸ್ ಮಾಡಿದ್ದಾರೆ. CFO ರಿಲೀಸ್ ಮಾಡಿಬಿಟ್ಟಿದ್ದಾರೆ. ದೇವನಹಳ್ಳಿ ರೈತರಿಗೆ ಮೀಸಲಾಗಿದ್ದಂತಹ 25 ಕೋಟಿ ಹಣವನ್ನು ರಾಮನಗರದ ರೈತರಿಗೆ ಬಿಡುಗಡೆ ಮಾಡಲಾಗಿರುವಂಥದ್ದು. ಹಲವು ತಿಂಗಳುಗಳಿಂದ ಇವರು ಕಾದ್ಕೊಂಡು ಕೂಳ್ತಿದ್ರು. ಕಾದವರಿಗೆ ದುಡ್ಡಿಲ್ಲ, ದೇವನಹಳ್ಳಿ ರೈತರಿಗೆ ದುಡ್ಡು ಹೋಗಿಲ್ಲ. ರಾಮನಗರದಲ್ಲಿ ಭೂ ಸ್ವಾಧೀನದ ಒಂದು ವಿಚಾರ ಇನ್ನೂ ಕೂಡ ಅದು ಕಗ್ಗಂಟಾಗಿದೆ, ಅದು ಕೂಡ ತೀರ್ಮಾನ ಆಗಿಲ್ಲ. ಆದರೂ ಕೂಡ ಈಗ 25 ಕೋಟಿ ರಾಮನಗರ ರೈತರಿಗೆ ಅವರಿಗೆ ಹೋಗ್ಬಿಟ್ಟಿದೆ. ಏನು ಮಾಡೋದು ಎಡವಟ್ಟಿನಿಂದ? 25 ಕೋಟಿ ಹಣ ಏನಿದೆ ಕಣ್ತಪ್ಪಿ ಆಯಿತು ಅಂತ ವಾಪಸ್ ಪಡೆಯಲು ಹಣಕಾಸು ವಿಭಾಗ ನಿರ್ಧಾರ ಮಾಡಿದೆಯಾ? ಕಣ್ತಪ್ಪಿ ಆಗಿಬಿಡುತ್ತೆ ಅಥವಾ ಮಿಸ್ಟೇಕ್ ಆಗಿಬಿಡುತ್ತೆ ಅಂತ ಏನಾದರೂ ವಾಪಸ್ ತೆಗೆದುಕೊಳ್ಳುತ್ತಾ? KIADBಯ ಒಂದು CEO ಅವರೇ ಅದನ್ನು ಇವರು ಗಮನಿಸಬೇಕಾಗತ್ತೆ. ಯಾರು ಈ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಧಿಕಾರಿಯ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದು ಅವರ ಕರ್ತವ್ಯ, CEO ಅವರ ಒಂದು ಕರ್ತವ್ಯ. ಈ ಒಂದು ನಿರ್ಲಕ್ಷ್ಯವನ್ನು ಅವರೇ ಗಮನಿಸಬೇಕು, ಅವರೇ ಕ್ರಮ ತೆಗೆದುಕೊಳ್ಬೇಕು. ಯಾರದ್ದೋ ದುಡ್ಡು ಮತ್ತಾರಿಗೋ ಬಿಡುಗಡೆ ಮಾಡಿದ್ದಾರೆ ಅಂದರೆ ಏನರ್ಥ? ಅವರು ಕೇಳದೇನೆ ಇವರು ಬಿಡುಗಡೆ ಮಾಡ್ತಾರಾ ಅಥವಾ ಮಿಸ್ಟೇಕ್ ಆಗಿದೆಯಾ? ನಿಜಕ್ಕೂ ಕೂಡ ಎಡವಟ್ಟಾಗಿದ್ರೆ ಅದನ್ನು ಸರಿಪಡಿಸಬೇಕು. ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಅಂತಹ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಅವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಕಾನೂನಿನ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು. ಕಮಿಷನ್ ಪಡೆದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರಾ ಹಣಕಾಸು ವಿಭಾಗದ ಆಫೀಸರ್ಗಳು ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಮಾಡುತ್ತಾ ಇದೆ. ಯಾಕಂದರೆ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ದೊಡ್ಡ ಎಡವಟ್ಟಿದು. ಏನೋ 1000, 10,000, ಲಕ್ಷ, 1 ಲಕ್ಷ ಅಲ್ಲ, ಬರೋಬ್ಬರಿ 25 ಕೋಟಿ ರೂಪಾಯಿ ಇಲ್ಲಿ ಹಣ ಬಿಡುಗಡೆ ಆಗಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದ ಹಣ ಬಿಡುಗಡೆ ಆಗಿದೆ ಅಂದರೆ ಇದು ಗೊತ್ತಿಲ್ಲದೆ ಆಗುತ್ತಾ? ಇಲ್ಲ, ನಿಜಕ್ಕೂ ಕೂಡ ಏನೋ ಒಂದು ಆಗಿದೆ. ಇದರಲ್ಲಿ ಸಾಕಷ್ಟು ಅನುಮಾನಗಳು ಹುಟ್ಟಾಗ್ತಾ ಇದೆ. ಹೀಗಾಗಿ ಯಾವ ಆಫೀಸರ್ ಈ ರೀತಿಯಾಗಿ ಮಾಡಿದ್ದಾರೆ ಅಂತಹ ಒಂದು ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.